ಪಾಪ ಪುಣ್ಯಗಳ ಫಲಗಳು. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 28. ಶ್ರೀ ಗುರುಗಳ ಕೃಪೆಯಿಂದ ಪುನೀತನಾದ ಆಪಾದಿತನಾಗಿದ್ದ ವ್ಯಕ್ತಿಯು ತನಗೆ ಚಂಡಾಲ ಜನ್ಮ ಬರಲು ಕಾರಣವೇನೆಂದ ಶ್ರೀ ಗುರುಗಳನ್ನು ಕೇಳಿದಾಗ ಶ್ರೀ ಗುರುಗಳು ಆತನಿಗೆ ಅವನ ಪೂರ್ವ ಜನ್ಮದ ಪ್ರಸಂಗಗಳನ್ನು ವಿವರಿಸಿ ಹೇಳತೊಡಗಿದರು. ಧರ್ಮಬೋಧನೆ. ಚಂಡಾಲ ಎಂದರೆ ಯಾರು? ಅದರ ವಿವರಣೆ ಹೀಗಿದೆ. ಉಚ್ಚ ವರ್ಣದ ಸ್ತ್ರೀ ಮತ್ತು ಶೂದ್ರವರ್ಣದ ಪುರುಷ ಇವರಿರ್ವರ ಸಂಯೋಗದಿಂದ ಜನಿಸಿದ ಮಗುವನ್ನು ಚಂಡಾಲ ಎನ್ನುವರು. ಇದಷ್ಟೇ ಅಲ್ಲದೆ ಗುರುದ್ರೋಹಿ, ಆಚಾರಹೀನ, ಕನ್ಯೆ, ಹಸು, ಕುದುರೆ, ಮನೆಯಲ್ಲಿ ಉಪಯೋಗಿಸಲ್ಪಡುತ್ತಿರುವ ಪಾತ್ರೆ ಇವುಗಳನ್ನು ಮಾರುವವನು, ವೇದಗಳನ್ನು ಪಿತೃಕರ್ಮಗಳನ್ನು ಮರೆತವನು, ಬ್ರಾಹ್ಮಣನೆನಿಸಿ ಎತ್ತಿನ ಮೇಲೆ ಸವಾರಿ ಮಾಡುವಾತ, ಹುಲ್ಲಿನ ಬಣವೆಗೆ ಬೆಂಕಿ ಇಡುವವನು, ತಾಯಿ ಮಕ್ಕಳನ್ನು ಬೇರ್ಪಡಿಸುವವನು, ಪರರ ಮನೆಯಲ್ಲಿ ಭುಜಿಸುತ್ತಾ ಕಾಲ ಕಳೆಯುವವನು ಇವರೆಲ್ಲರೂ ಚಂಡಾಲರೆಂದೇ ಗುರುತಿಸಲ್ಪಡುತ್ತಾರೆ. ತಂದೆ ತಾಯಿಗಳನ್ನು ರಕ್ಷಿಸದವನು, ದೇವರಿಗೆ ಹಾಲಿನ ಅಭಿಷೇಕ ಮಾಡದೆ ಅದನ್ನು ತಾನೇ ಕುಡಿದು ಬಿಡುವವನು, ದೇವತಾರ್ಚನೆಗೆಂದು ತುಳಸಿ ದಳವನ್ನು ಬಳಸದಿರುವವನು 7 ಜನ್ಮದಲ್ಲಿ ಕ್ರಿಮಿಗಳಾಗಿ ಜನಿಸುವರು. ಮೊದಲ ಹೆಂಡತಿ ಇದ್ದು ಅವಳನ್ನು ದೂರ ಮಾಡಿ ಮತ್ತೊಬ್ಬಳನ್ನು ವಿವಾಹವಾಗುವಾತನು, ದಣಿದು ಬಂದ ಅತಿಥಿಯಿಂದ ವೇದ ಪಾರಾಯಣ ಮಾಡಿಸಿದ ನಂತರ ಭೋಜನ ಮಿಕ್ಕುವವನು, ಹಗಲು ರಾತ್ರಿ ಸಂಧಿಕಾಲದಲ್ಲಿ ಭೋಜನ ಮಾಡುವವನು, ಮಾತಿಗೆ ತಪ್ಪುವಾತನು, ವಿಶ್ವಾಸಘಾತಕನು, ಯುದ್ಧ ಕಾಲದಲ್ಲಿ ಒಡೆಯನನ್ನು ಬಿಟ್ಟು ಪರಾರಿಯಾಗುವವನು, ಪರ್ವಕಾಲಗಳಲ್ಲಿ ಸ್ತ್ರೀ ಸಂಗ ಮಾಡುವಾತನು, ಅನ್ಯರ ಜೀವನೋಪಾಯಕ್ಕೆ ತೊಂದರೆ ಮಾಡುವವನು, ವಾಮಾಚಾರ ಮಂತ್ರ ಕಲಿತು ಅನ್ಯರ ಸಂಸಾರ ಹಾಳು ಮಾಡುವಾತನು, ಗುರುವನ್ನು ನಿಂದಿಸುವವನು, ತಂದೆ ತಾಯಿಗಳನ್ನು ದೂರ ಮಾಡುವವನು, ವೇಶ್ಯೆಗೆ ಜನಿಸಿದವನು, ಇತರರ ತಪ್ಪುಗಳನ್ನು ಸದಾ ಎತ್ತಿ ಆಡುವಾತನು, ಸಂಸಾರದಲ್ಲಿ ತನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲಿಸದವನು ಇವರೆಲ್ಲರೂ ಪರಮ ಪಾಪಿಗಳೆಂದು ಕರೆಯಲ್ಪಡುತ್ತಾರೆ. ಬ್ರಹ್ಮಹತ್ಯೆ ಮಾಡಿದವನು ಕ್ಷಯರೋಗಕ್ಕೆ ತುತ್ತಾದರೆ, ಬಂಗಾರ ಕದ್ದವನು ಕುರೂಪ ಹೊಂದುವನು, ಪತಿತರೊಡನೆ ಜಗಳವಾಡಿದಲ್ಲಿ ಆತನಿಗೆ ಗರ್ಧರ್ಭ ಜನ್ಮ ಬರುವುದು, ಗುರುಪತ್ನಿಯು ತಾಯಿ ಸಮಾನಳು, ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದವನು ಕುಷ್ಠರೋಗಕ್ಕೆ ಗುರಿಯಾಗುವನು, ಗುರುನಿಂದೆ ಮಾಡಿದವನಿಗೆ ದರಿದ್ರ ಬಂದರೆ, ಹಸು ಕುದುರೆ ವಧೆ ಮಾಡಿದವನು ಸಂತಾನಹೀನನಾಗುತ್ತಾನೆ, ಬಣ್ಣಗಳನ್ನು ಕದ್ದವನು ತೊನ್ನು ರೋಗವನ್ನು ಅನುಭವಿಸಬೇಕಾಗುವುದು, ಸ್ತ್ರೀ ಅಪಹರಣಕ್ಕೆ ಮತಿಹೀನತೆ ಉಂಟಾದರೆ, ಪರಸ್ತ್ರೀಯನ್ನು ಅಲಂಘಿಸಿದರೆ 100 ಜನ್ಮಗಳವರೆಗೆ ನಾಯಿಯಾಗಬೇಕಾಗುವುದು, ಪರಸ್ತ್ರೀ ಗೃಹವನ್ನು ಆಸೆಯಿಂದ ನೋಡಿದಾತ ಕುರುಡನಾದರೆ, ಬಂಧುವಿನ ಹೆಂಡತಿಯ ಸಹವಾಸ ಮಾಡಿದವ ಕತ್ತೆಯ ಜನ್ಮ ತಾಳುವನು. ಹೀಗೆ ಮಾತೃಸಮಾನಳಾದ ಸ್ತ್ರೀಯನ್ನು ಮಾತೃಸಮಾಳೆಂದೇ ಗಣಿಸಿ ಗೌರವಿಸದವನಿಗೆ ನರಕವು ಪ್ರಾಪ್ತಿಯಾಗುವುದು. ಹೀಗೆ ಶ್ರೀಗುರುಗಳು ಧರ್ಮಬೋಧನೆ ಮಾಡಿದರು. ಶ್ರೀಗುರುಗಳವರು ಪಾಪವ್ಯಾವುದು, ಪಾಪ ಮಾಡಿದವನಿಗೆ ಉಂಟಾಗುವ ಶಿಕ್ಷೆ ಇವುಗಳನ್ನು ತಿಳಿಸಿಕೊಟ್ಟರು. ಇದನ್ನು ಕೇಳಿದ ತ್ರಿವಿಕ್ರಮ ಭಾರತಿಯು ಗುರುಗಳನ್ನು ಕುರಿತು, ಗುರುದೇವ, ತಾವು ಮಾಡಿದ ಈ ಧರ್ಮಬೋಧನೆಯಿಂದ ಇಂದು ನಮ್ಮೆಲ್ಲರ ಮನಸ್ಸು ಶುಭ್ರವಾಯಿತು. ಮನುಷ್ಯನು ದುಷ್ಕರ್ಮಗಳನ್ನು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದರೆ ಅದಕ್ಕೇನಾದರೂ ಪ್ರಾಯಶ್ಚಿತ್ತವಿದೆಯೇ? ಇರುವುದಾದರೆ ದಯವಿಟ್ಟು ತಿಳಿಸಿರಿ ಎಂದು ಪ್ರಾರ್ಥಿಸಿದರು.
ತ್ರಿವಿಕ್ರಮ ಭಾರತಿಯ ಪ್ರಶ್ನೆಯ ಮೇರೆಗೆ ಶ್ರೀ ಗುರುಗಳು, ತ್ರಿವಿಕ್ರಮ ಭಾರತಿ, ಪಾಪ ಮಾಡುವುದು ಸಹಜ. ಅದಕ್ಕೆ ಪ್ರಾಯಶ್ಚಿತ್ತ ಮಾರ್ಗವೂ ಇದೆ. ಪ್ರಾಯಶ್ಚಿತ್ತಕ್ಕಿಂತಲೂ ಪಶ್ಚಾತ್ತಾಪವೇ ಹೆಚ್ಚು ಪರಿಣಾಮಕಾರಿಯಾಗಿದೆ. ಪ್ರಾಯಶ್ಚಿತ್ತ ವಿಧಾನಗಳು ಇಂತಿದೆ: ಗೋದಾನ, ಶಕ್ತಿ ಇದ್ದಷ್ಟು ದ್ರವ್ಯದಾನ, ನದಿ ಸ್ನಾನ, ಪ್ರಾಣಾಯಾಮ, ಸುವರ್ಣದಾನ. ಹೀಗೆ ದಾನಗಳಿಂದ ಸ್ಥೂಲ ಸೂಕ್ಷ್ಮ ಪಾಪಗಳು, ಅರಿಯದೆ ಎಸಗಿದ ಪಾಪಗಳು, ಸೌಮ್ಯವಾದ ಪಾತಕಗಳು, ಹೀಗೆ ಹಲವಾರು ಬಗೆಯ ಪಾಪಗಳು ದೂರವಾಗುವುದು. ಪಾಪವನ್ನು ಮಾಡಿದವನು ಮಾತ್ರ ತೊಂದರೆ ಪಡುವುದಿಲ್ಲ, ಅವನಿಗೆ ಸೇರಿದವರು ಸಹ ಪಾಪಕರ್ಮಗಳಲ್ಲಿ ಭಾಗಿಗಳಾಗಿರುವರು. ಪತಿಯ ಜೊತೆ ಪತ್ನಿ ಅಥವಾ ಪತ್ನಿಯ ಜೊತೆ ಪತಿ ಯಾರೇ ಪಾಪ ಮಾಡಿದರೂ ಅದು ಇಬ್ಬರನ್ನೂ ಬಿಡುವುದಿಲ್ಲ. ಅಗಾಧ ಪಾಪವನ್ನು ಎಸಗಿದ ವ್ಯಕ್ತಿಯು 10,000 ಗಾಯತ್ರಿ ಜಪ ಮಾಡಿ ಪಾಪ ಮುಕ್ತನಾಗುವ ಸಾಧ್ಯತೆ ಇದೆ. ಇದಕ್ಕೆ ಗಾಯತ್ರಿ ಕೃಚ್ಛ ಎನ್ನುವರು. ಶ್ರೀ ಗುರುಗಳ ಸೇವೆಯಲ್ಲಿ ನಿರತನಾದವನಿಗಂತೂ ಯಾವ ಪಾಪಗಳೂ ಮುಟ್ಟಲಾರವು. ಒಂದು ಹೊತ್ತು ಊಟ ಮಾಡಿ ಹಾಗೂ ಆಯಾಚಿತ ಭಿಕ್ಷೆ ಸ್ವೀಕರಿಸುವುದನ್ನು ಪ್ರಜಾಪ್ರಾಯಶ್ಚಿತ್ತ ಎನ್ನುವರು. ಸೌಮ್ಯ ಪಾತಕಗಳಿಂದ ಮುಕ್ತರಾಗಲು ಹಲವು ನಿಯಮಗಳನ್ನು ಅನುಸರಿಸಬೇಕಾಗುವುದು. 3 ದಿವಸಗಳವರೆಗೆ ಉಪವಾಸ ಮಾಡಿದ ನಂತರ 27 ತುತ್ತು ಅನ್ನ ಸ್ವೀಕರಿಸಿ ಗುರುಪಾದ ಸ್ಮರಣೆಯಿಂದ ಸೌಮ್ಯ ಪಾತಕಗಳು ನಾಶವಾದರೆ 1 ತಿಂಗಳವರೆಗೆ ಒಂದೇ ಒಂದು ಬೊಗಸೆ ಆಹಾರ ಉಂಡು 3 ದಿನ ತುಪ್ಪ, 3 ದಿನ ಹಾಲು, 7 ದಿನ ವಾಯು ಭಕ್ಷಣೆ ಮಾಡಬೇಕು. ಅಶಕ್ತರು ಎಳ್ಳು ಬೆಲ್ಲ ತೆಗೆದುಕೊಳ್ಳುವುದರಲ್ಲಿ ಅಡ್ಡಿಯಿಲ್ಲ. ಹೀಗೆ ಮಾಡಿದಲ್ಲಿಯೂ ಸಹ ಸೌಮ್ಯ ಪಾತಕಗಳಿಂದ ಮುಕ್ತರಾಗಬಹುದು. ನೇರಳೆ, ಬಿಲ್ವ, ಅಶ್ವತ್ಥ ದರ್ಭೆಗಳ ನೀರನ್ನು ಅರೆದು ಕುಡಿಯುವ ವಿಧಾನವನ್ನು ಪರ್ಣಕೃಚ್ಛವೆನ್ನುವರು. ದಿನವೊಂದನ್ನು 1 ತುತ್ತು ಹೆಚ್ಚಿಸುತ್ತಾ ಹೋಗಿ ಮತ್ತೆ ಕೃಷ್ಣ ಪಕ್ಷದಲ್ಲಿ 1 ತುತ್ತು ಕಡಿಮೆ ಮಾಡುತ್ತಾ ಕಡೆಗೆ ನಿಶ್ಚೇಚ್ಛವಾಗಿ ಉಪವಾಸ ಮಾಡುವ ವಿಧವನ್ನು ಚಂದ್ರಯಾನ ಕೃಚ್ಛವೆನ್ನುವರು. ಇವೆಲ್ಲವೂ ಅಲ್ಲದೆ ಇನ್ನೂ ಸುಲಭ ಸಾಧ್ಯವಾದ ಪಾಪಮುಕ್ತ ವಿಧಾನವನ್ನು ತೀರ್ಥಕೃಚ್ಛವೆಂದರೆ ತಾನು ಮಾಡಿದ ತಪ್ಪನ್ನು ಅಥವಾ ಪಾಪವನ್ನು ಪ್ರಕಟವಾಗಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದರಿಂದ ಪಾಪವು ನಾಶವಾಗುವುದು. ಪವಿತ್ರ ಕ್ಷೇತ್ರ ದರ್ಶನ, ಸಹಸ್ರ ಗಾಯತ್ರಿ ಜಪ, ಸಮುದ್ರ ಸೇತು ಸಂಬಂಧದಲ್ಲಿ ಸ್ನಾನ, ದಾನ, ಜಪ, ಕೋಟಿ ಗಾಯತ್ರಿ ಜಪ, 1,00,000 ಗಾಯತ್ರಿ ಜಪಗಳಿಂದ ಭ್ರೂಣ ಹತ್ಯೆ, ಕೃತಘ್ನತೆ, ಬ್ರಹ್ಮಹತ್ಯಾದಿ ದೋಷಗಳು ದೂರವಾಗುವುದು. ವೇದ ಸೂಕ್ತಗಳನ್ನು ಪಾರಾಯಣ ಮಾಡುವುದರಿಂದಲೂ 4 ಬಾರಿ ಪಾವಮಾನ ಸೂಕ್ತವನ್ನು ಪಠಿಸುವುದರಿಂದಲೂ ಸರ್ವ ಪಾಪಗಳು ಹಾಗೂ ಬ್ರಹ್ಮಹತ್ಯಾ ದೋಷವು ಪರಿಹಾರವಾಗುವುದು. 6 ತಿಂಗಳ ಕಾಲ ಸಾತ್ವಿಕ ಆಹಾರ ಸೇವಿಸುತ್ತಾ ಪುರುಷ ಸೂಕ್ತ ಪಠಿಸಿದಲ್ಲಿ ಪಂಚಮಹಾಪಾತಕವು ದೂರವಾಗುವುದು. ತ್ರಿಸುಪರ್ಣ, ತ್ರಿಮಧುರ, ನಾರಾಯಣ ಸೂಕ್ತಗಳ ಪಠಣೆಯೂ ಸಹ ಮಹಾಪಾತಕಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಗೋಮೂತ್ರ, ಗೋಮಯ, ಗೋಕ್ಷೀರ, ಗೋತುಪ್ಪ, ಮೊಸರು ಇವನ್ನು ಪಂಚಗವ್ಯವೆನ್ನುತ್ತಾರೆ. ಇದರೊಂದಿಗೆ ಕುಶಾಗ್ರಬಿಂದು ಸೇರಿಸಬೇಕು. ಹೆಬ್ಬೆರಳು ಗಾತ್ರದ ಗೋಮಯಕ್ಕೆ 1/4 ಸೇರು ಗೋಮೂತ್ರ, 3/4 ಸೇರು ಹಾಲು, 1 ಪಾವು ತುಪ್ಪ, 3/4 ಪಾವು ಮೊಸರು, ಇದರ ಜೊತೆ ಅಷ್ಟೇ ಪ್ರಮಾಣದ ಕುಶಜಲ ಬೆರೆಸಿ ಪಂಚಗವ್ಯವನ್ನು ತಯಾರು ಮಾಡಿ ಸೇವಿಸಿದಲ್ಲಿ ಪಾಪವು ನಿವಾರಣೆಯಾಗುವುದು. ಪಂಚಗವ್ಯಕ್ಕೆ ಬಳಸುವ ವಸ್ತುವು ಹೀಗೆಯೇ ಇರಬೇಕೆಂಬ ನಿಯಮವಿದೆ. ಗೋಮೂತ್ರವು ನೀಲವರ್ಣದೇ ಆಗಿರಬೇಕೆಂದರೆ ಗೋಮಯ ಕಪ್ಪು ಬಣ್ಣ, ಹಾಲು ಕೆಂಪು ವರ್ಣದ ಹಸುವಿನದಾಗಿರಬೇಕು. ಬಿಳಿಯ ಹಸುವಿನ ಮೊಸರು, ಇದರ ಜೊತೆಗೆ ಕಪಿಲ ಗೋವಿನ
ತುಪ್ಪ ಪಂಚಗವ್ಯಕ್ಕೆ ಶ್ರೇಷ್ಠವಾದವುಗಳಾಗಿವೆ. ಪಂಚಗವ್ಯ ಪ್ರಾಶನ ಪಾಪನಾಶ ಮಾಡುವುದೇ ಅಲ್ಲದೆ ಔಷಧಿಯ ಗುಣವನ್ನೂ ಹೊಂದಿದೆ. ಇದರಿಂದ ಚರ್ಮದ ದೋಷಗಳು ಸಹ ನಿವಾರಣೆಯಾಗುವುದು. ಹೀಗೆ ಶ್ರೀ ಗುರುಗಳು ತ್ರಿವಿಕ್ರಮ ಭಾರತಿ ಹಾಗೂ ಅಲ್ಲಿದ್ದ ಸಮಸ್ತ ಜನರಿಗೂ ಪಾಪ ಫಲ ಪ್ರಾಯಶ್ಚಿತ್ತ ಅನುಸರಣೆಯ ವಿಧಿ ವಿಧಾನಗಳನ್ನು ಹೇಳಿದರು. ಹೇ ವಿಪ್ರನೇ, ನೀನು ಹಿಂದೆ ತಂದೆ ತಾಯಿ ಗುರುಗಳ ದ್ವೇಷ ಮಾಡಿದರ ಕಾರಣವಾಗಿ ಚಂಡಾಲ ಜನ್ಮವು ಬಂದಿತು. ಈಗ 1 ತಿಂಗಳ ಕಾಲ ಸಂಗಮ ಸ್ನಾನವನ್ನು ಮಾಡು. ಅದರಿಂದಾಗಿ ನಿನ್ನ ಸಕಲ ಪಾಪಗಳು ತೊಳೆದು ಹೋಗಿ ಮತ್ತೆ ನೀನು ಬ್ರಾಹ್ಮಣನಾಗುವೆ ಎಂದು ಶ್ರೀ ಗುರುಗಳು ಆ ಪತಿತನಿಗೆ ಆಜ್ಞಾಪಿಸಿದರು. ಪತಿತನು ಶ್ರೀಗಳವರ ಮಾತನ್ನು ಕೇಳಿ, ಗುರುದೇವ, ಗುರುವಿಗಿಂತ ದೊಡ್ಡವರಿಲ್ಲ, ಗುರುಭಕ್ತಿಗಿಂತ ಮಿಗಿಲಾದ ವ್ರತವಿಲ್ಲವೆಂದು ಹೇಳುವರು. ನೀವು ತ್ರಿಮೂರ್ತಿ ಸ್ವರೂಪರು. ನಿಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಪೂರ್ವಾರ್ಜಿತ ಪಾಪ ಕರ್ಮಗಳೆಲ್ಲವೂ ದೂರವಾದುದೆಂದು ನಂಬಿದ್ದೇನೆ. ನಿಮ್ಮ ದರ್ಶನ ಭಾಗ್ಯದಿಂದ ಶುದ್ಧನಾದ ನನ್ನನ್ನು ಮಂತ್ರಘೋಷ ಪೂರ್ವಕವಾಗಿ ಬ್ರಾಹ್ಮಣನಾಗಿ ಸ್ವೀಕರಿಸಿರಿ ಎಂದು ವಿನಯದಿಂದ ಪ್ರಾರ್ಥಿಸಿದನು. ಶ್ರೀ ಗುರುಗಳು ಅವನ ಗುರುಭಕ್ತಿ ನಂಬುಗೆಗೆ ಮೆಚ್ಚಿದರು. ಆತನನ್ನು ಕುರಿತು, ವಿಪ್ರನೇ, ನೀನು ನಮ್ಮ ಮೇಲೆ ನಂಬುಗೆ ಇಟ್ಟಿರುವೆ, ಆದರೆ ಮಂತ್ರಘೋಷ ಪೂರ್ವಕವಾಗಿ ನಿನ್ನನ್ನು ಬ್ರಾಹ್ಮಣನಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ. ವಿಶ್ವಾಮಿತ್ರನು ಸಾಹಸಿ ಕ್ಷತ್ರಿಯ ರಾಜ. ಅಂಥ ಕ್ಷತ್ರಿಯ ರಾಜನೇ ಬ್ರಹ್ಮರ್ಷಿಯಾಗಬೇಕೆಂದು ಬಯಸಿದಾಗ ಅದೆಷ್ಟು ತಪವನ್ನು ಗೈದು ದೇಹವನ್ನು ದಂಡಿಸಿರನೆಂಬುದು ನಿನಗೆ ತಿಳಿದಿಲ್ಲವೇ? ಆದ್ದರಿಂದ ನಿನ್ನ ಈ ದೇಹವು ದೂರವಾದಲ್ಲಿ ಮಾತ್ರ ಮುಂದಿನ ಜನ್ಮದಲ್ಲಿ ಸಫಲತೆಯನ್ನು ಪಡೆಯುವೆ ಎಂದು ನಿರ್ಧಾರದ ನುಡಿದು ಬಿಟ್ಟರು. ಆದರೆ ಆ ಪತಿತನು ತನ್ನಾಟವನ್ನು ಬಿಡಲೇ ಇಲ್ಲ. ಅದೇ ಸಮಯಕ್ಕೆ ಆತನ ಹೆಂಡತಿ ಮಕ್ಕಳು ಅಲ್ಲಿಗೆ ಬಂದರು. ಅವರನ್ನು ಕಂಡ ಅವನು ಹೆಂಡತಿ ಮತ್ತು ಮಕ್ಕಳು ತನ್ನನ್ನು ಮುಟ್ಟಬಾರದೆಂದು ದೂರ ಸರಿಯಿರೆಂದು ಕೂಗಾಡಿದನು. ಈತನಿಗೆ ಹುಚ್ಚು ಹಿಡಿಯಿತೆಂದು ಗಾಬರಿಗೊಂಡ ಆತನ ಪತ್ನಿ ಆತನನ್ನು ಮನೆಗೆ ಕರೆದೊಯ್ಯಲು ಶ್ರೀಗಳವರಪ್ಪಣೆಯನ್ನು ಬೇಡಿದಳು. ಶ್ರೀಗಳು ವ್ಯವಹಾರಸ್ಥ ಬ್ರಾಹ್ಮಣನೊಬ್ಬನನ್ನು ಕರೆದು ಪತಿತನ ಮೈಗೆ ಬಳಿದಿದ್ದ ವಿಭೂತಿಯನ್ನು ಒರೆಸಿ ಹಾಕುವಂತೆ ತಿಳಿಸಿದರು. ಆ ಬ್ರಾಹ್ಮಣನು ಪತಿತನ ಮೈಗೆ ಬಳಿದಿದ್ದ ವಿಭೂತಿಯನ್ನೆಲ್ಲ ಒರೆಸಿ ಹಾಕಲು ಅವನು ಮೊದಲಿನಂತಾದನು. ಅವನ ಮೈಗೆ ಪೂಸಿದ ಭಸ್ಮ ಮರೆಯಾದಂತೆ ಮೊದಲಿನ ಜನ್ಮದ ಸ್ಥಿತಿ ಅವನಿಗೆ ಒದಗಿದ ಕೂಡಲೇ ಆತನು ತನ್ನ ಹೆಂಡತಿ ಮಕ್ಕಳ ಜೊತೆ ತನ್ನ ಸ್ವಂತ ಊರಿಗೆ ಹೊರಟು ಹೋದನು. ಈ ವಿಸ್ಮಯವನ್ನು ನೋಡಿದ ಎಲ್ಲರೂ ದಿಗ್ಭ್ರಾಂತರಾದರು. ಗುರುಗಳ ಮೇಲಿನ ಭಕ್ತಿ ಹೆಚ್ಚಿತು. ತ್ರಿವಿಕ್ರಮ ಭಾರತಿ ಯತಿಗಳು, ಗುರುದೇವ, ನನಗೊಂದು ಸಂಶಯವಿದೆ. ಆ ಪತಿತನ ದೇಹ ಭಸ್ಮಲಿಪ್ತವಾಗಿದ್ದಾಗ ಅವನು ಪವಿತ್ರನಾಗಿದ್ದನು. ಭಸ್ಮವು ತೊಳೆದು ಹೋದ ನಂತರ ಅದೇ ಸ್ಥಿತಿಯು ಉಳಿಯದಿರಲು ಕಾರಣವೇನು? ದಯಮಾಡಿ ತಿಳಿಸಿ. ತಿಳಿದುಕೊಳ್ಳುವ ಆಸೆ, ಕುತೂಹಲವು ನನ್ನನ್ನು ಕಾಡುತ್ತಿದೆ ಎಂದು ಶ್ರೀ ಗುರುಗಳನ್ನು ಪ್ರಾರ್ಥಿಸಿದಾಗ ಶ್ರೀ ಗುರುಗಳು ಭಕ್ತರಾದ ತ್ರಿವಿಕ್ರಮ ಭಾರತಿ ಯತಿಗಳಿಗೆ ಭಸ್ಮ ಮಹಿಮೆಯನ್ನು ವಿವರವಾಗಿ ಹೇಳಿದರು. ಎಂಬಲ್ಲಿಗೆ ಪಾಪ ಪುಣ್ಯಗಳ ಫಲಗಳು ಎಂಬ ಶ್ರೀ ಗುರು ಚರಿತ್ರೆಯ 28ನೇ ಅಧ್ಯಾಯವು ಸಂಪೂರ್ಣವಾಯಿತು.